ಇಲ್ಲೇ ಸರ್ 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 ಏನಿಲ್ಲ ಸರ್ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಈಗ ನಮ್ಮ ಪಕ್ಷದ ತೀರ್ಮಾನ ಏನಿದೆ ನಾವು ಬದ್ಧತೆ, ಎಕ್ಸ್ಟ್ರಾ ಏನು ಮಾತ್ರ ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಇಲ್ಲ. ನಮ್ಮ ಪಕ್ಷ ಏನು ನಿರ್ಣಯಿತವ್ರ ಅದಕ್ಕೆ ನಾವು ಆ ಪ್ರತಿಯೊಂದು ಶಬ್ದಕ್ಕೆ ನಾವು ಬದ್ಧತೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ ಸಾಕಷ್ಟು ಜನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅದೇ ನಂದು ಒಂದೇ ಸುತ್ತ ಕೇಳಿ ಒಂದಿನ ಪಕ್ಷದ ಏನು ನಿರ್ಣಯ ಅದಕ್ಕೆ ನಾವು ಬದ್ಧತಾನೆ. ಅವ್ರು ಏನು ಪಕ್ಷದಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬದ್ಧತಾನೆ. ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅದು ಕೆಲವೊಂದು ವಿಷಯ ನಾವು ಮಾತಾಡಬಾರ್ದು. ನಮ್ಮ ಕೋರ್ ಕಮಿಟಿ ನಿರ್ಣಯ ತೊಗೊಂಡು ಅದು ಒಬ್ಬ ಅಥೆಂಟಿಕ್ ಅರವಿಂದ್ ಲಿಂಬಾವಳಿ ಒಬ್ಬರೇ ಮಾತಾಡ್ತಾರೆ. ಷಡ್ಯಂತ್ರ ಆಗಿದೆ ಅನ್ನೋದು ಸಿದ್ದರಾಮಯ್ಯ ಅವರು ಬರುತ್ತೆ ರಾಜಕಾರಣದ ವಿಚಾರದಾಗ. ಇಲ್ಲಿ ನೋಡ್ರಿ ಸಿದ್ದರಾಮಯ್ಯ ಅವ್ರು ನೋಡ್ರಿ ಅವರು ಒಬ್ಬ ಮಾಸ್ ಲೀಡರ್ ಇದ್ದಾರೆ. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡೋದು ಅದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ. ಯಡಿಯೂರಪ್ಪರ ಪಾರ್ಟಿ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕ ಮಾತಾಡಿದ್ದು ಅವ್ರು ಏನೇ ಮಾತಾಡೋದು ಅದ್ರ ಬಗ್ಗೆ ಅವರು ಒಬ್ಬ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು. ನಾವು ಸುಮ್ಮನೆ ಬೇರೆಯವ್ರಿಗೆ ಸುಮ್ಮನೆ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಅವ್ರು ನಿರ್ಣಯ ತೊಗೋಬೇಕಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲೇ ಸರ್ ಸರ್ ಏನಿಲ್ಲ ಸರ್ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಈಗ ನಮ್ಮ ಪಕ್ಷದ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧತೆ, ಎಕ್ಸ್ಟ್ರಾ ಏನು ಮಾತ್ರ ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಇಲ್ಲ. ನಮ್ಮ ಪಕ್ಷ ಏನು ನಿರ್ಣಯಿತವ್ರ ಅದಕ್ಕೆ ನಾವು ಆ ಪ್ರತಿಯೊಂದು ಶಬ್ದಕ್ಕೆ ನಾವು ಬದ್ಧತೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ ಸಾಕಷ್ಟು ಜನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅದೇ ನಂದು ಒಂದೇ ಸುತ್ತ ಕೇಳಿ ಒಂದಿನ ಪಕ್ಷದ ಏನು ನಿರ್ಣಯ ಅದಕ್ಕೆ ನಾವು ಬದ್ಧತಾನೆ. ಅವ್ರು ಏನು ಪಕ್ಷದಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬದ್ಧತಾನೆ. ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅದು ಕೆಲವೊಂದು ವಿಷಯ ನಾವು ಮಾತಾಡಬಾರ್ದು. ನಮ್ಮ ಕೋರ್ ಕಮಿಟಿ ನಿರ್ಣಯ ತೊಗೊಂಡು ಅದು ಒಬ್ಬ ಅಥೆಂಟಿಕ್ ಅರವಿಂದ್ ಲಿಂಬಾವಳಿ ಒಬ್ಬರೇ ಮಾತಾಡ್ತಾರೆ. ಷಡ್ಯಂತ್ರ ಆಗಿದೆ ಅನ್ನೋದು ಸಿದ್ದರಾಮಯ್ಯ ಅವರು ಬರುತ್ತೆ ರಾಜಕಾರಣದ ವಿಚಾರದಾಗ. ಇಲ್ಲಿ ನೋಡ್ರಿ ಸಿದ್ದರಾಮಯ್ಯ ಅವ್ರು ನೋಡ್ರಿ ಅವರು ಒಬ್ಬ ಮಾಸ್ ಲೀಡರ್ ಇದ್ದಾರೆ. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡೋದು ಅದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ. ಯಡಿಯೂರಪ್ಪರ ಪಾರ್ಟಿ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕ ಮಾತಾಡಿದ್ದು ಅವ್ರು ಏನೇ ಮಾತಾಡೋದು ಅದ್ರ ಬಗ್ಗೆ ಅವರು ಒಬ್ಬ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು. ನಾವು ಸುಮ್ಮನೆ ಬೇರೆಯವ್ರಿಗೆ ಸುಮ್ಮನೆ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಅವ್ರು ನಿರ್ಣಯ ತೊಗೋಬೇಕಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ.